ಏನು ಅಣ್ಣ ರಾಸ್ಕಲ್, ಅವನು ಅಕ್ಯೂಸ್ಡ್ ಕಣೋ. ಮೊದ್ಲು ಸ್ಕೂಲ್ಗೆ ಹೋಗೋ. ನಿಮ್ ಚಿಕ್ಕಪ್ಪ ಪೊಲೀಸ್ ಅಂದ್ಬಿಟ್ಟು ಇವರಲ್ಲೆಲ್ಲ ಗಲಾಟೆ ಮಾಡ್ಬೇಡ, ಹುಷಾರಾಗಿರ್ಬೇಕು. ಯಾವಾಗ ಬಂದ್ರಿ? ಇವಾಗೆಷ್ಟೇ ಬಂದುವಪ್ಪ. ಚೆನ್ನಾಗಿದೆ. ಮೊದಲನೇ ಬಸ್ಸಲ್ಲಿ ಅವನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ಬಸ್ಸಲ್ಲಿ ನೀವು ಬಂದಿದ್ದೀರಾ. ನೀವು ಅವನ್ನ ಮುದ್ದು ಮಾಡಿರೋದ್ರಿಂದಾನೆ ಅವನು ಇವತ್ತು ಗಲಾಟೆ ಮಾಡಿದಾನೆ. ಇಲ್ಲಪ್ಪ. ಏನ್ ಇಲ್ಲ? ಕಂಡೀಷನ್ ಬೇಲ್ಗೆ ಸೈನ್ ಹಾಕೋನ್ನ ಪೊಲೀಸ್ ಆಗಿ ನನ್ನ ಮನೇಲಿ ಹೇಗೆ ಇಟ್ಕೊಳ್ಳಿ? ನಾನೇ ಹೋಗಿ ಕಮಿಷನರ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಕರ್ಕೊಂಡು ಬಂದಿದ್ದೀನಿ. ಇವನನ್ನ ಹೀಗೆ ಬಿಟ್ರೆ ಮನೇಲಿರಲ್ಲ, ಜೈಲಲ್ಲಿರ್ತಾನೆ. ಇನ್ನು 1 ತಿಂಗಳು ಯಾರೂ ಈ ಕಡೆ ತಲೆ ಹಾಕ್ಬಾರ್ದು. ಇವನು ಚೆನ್ನಾಗಿ ಬುದ್ಧಿ ಕಲ್ಸಿ ನೆಟ್ಟಗ್ ಮಾಡಿ ಕಳಿಸ್ತೀನಿ. ಇವರೆಲ್ಲಾರ್ದು ಊಟ ಆದ್ಮೇಲೆ ಹೊರಡೋದಿ ಕೇಳು. ಬಾವಾ, ಅವ್ರೇನೋ ಕೋಪದಲ್ಲಿ ಮಾತಾಡಿದ್ರು. ಅಯ್ಯೋ, ಅದ್ ಬಿಡಮ್ಮ, ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಏಯ್ ಅಪ್ಪ, ನಿಮ್ ಚಿಕ್ಕಪ್ಪ ಹತ್ರ ಮಾತಾಡೋದಕ್ಕೆ ನಾನೇ ಹೆದರ್ಕೊಳ್ತೀನಿ. ಅದ್ ನಿನಗೆ ಗೊತ್ತು ತಾನೆ. ಇಲ್ಲಿರೋವರೆಗೂ ಅವ್ನ ಮಾತು ಕೇಳ್ಕೊಂಡು ಅರೆ ಕೊರೆಯಿಂದನೇ ಇರು. ಸರಿ, ಗೊತ್ತಾಯ್ತಾ? ಸರಿ, ಬರ್ತೀನಮ್ಮ. ಸರಿ ಬಾವಾ. ಅದಕ್ಕೆ ಹೋಗಿ ಬರ್ತೀನಿ. ಅನ್ಬು, ಹೋಗ್ಬನ್ನಿ. ವಿಜಿ, ಬಂದೇರಿ. ಅನ್ಬು, ಊರಲ್ಲಿ ಅಮ್ಮನ್ಗೆ ಏನಾದ್ರು ಹೇಳ್ಬೇಕಾ? ಇಲ್ಲ ನಿನ್ ಫ್ರೆಂಡ್ಸ್ಗೆ ಏನಾದ್ರು ಹೇಳ್ಬೇಕಿತ್ತಾ? ಚಿಕ್ಕಪ್ಪ, ಊರಲ್ಲಿ ಎಲ್ರಿಗೂ ಕಾಗೆ ಊಟ ಹಾಕ ಕೇಳೋ. ಕಾಗೆಗ? ಡಾಲಿ ಮನೆಗೂ ಬಂದಿಲ್ಲ. ಎಲ್ಲ ಹೋದ್ಲು? ಏನಾಯ್ತು? ಡಾಲಿ ಸ್ಕೂಲಲ್ಲೂ ಇಲ್ಲ, ಫ್ರೆಂಡ್ ಮನೇಲೂ ಇಲ್ಲ. ಎಲ್ಲ ಹೋದ್ಲು ಗೊತ್ತಿಲ್ಲ. ನನಗ್ ಗೊತ್ತು, ನನ್ ಗಂಡನ್ಗೊಂದು ಪಾಪಿಗಳೇ ಈ ಕೆಲಸ ಮಾಡಿರೋದು. ಹಾಗೆಲ್ಲ ಏನೂ ಆಗಿಲ್ಲ, ನೀನ್ ಹೆದರ್ಬೇಡ. ಅವಳು ಬಂದ್ಬಿಡ್ತಾಳೆ. ಹೇಳೋದ್ ಕೇಳು. ನನಗ್ ಗೊತ್ತು, ನಾನ್ ಕೇಸ್ನ ವಾಪಸ್ ತಗೊಂಡು ಊರ್ ಬಿಟ್ಟು ಹೋಗ್ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಹೇಳೋದ್ ಕೇಳು. ಏನ್ ಮಾಡ್ಬಿಡ್ತಾರೆ? ಇಲ್ಲ, ಕೇಳಿಸ್ಕೊಳ್ಳಿ. ನಂಗ್ ಭಯ ಆಗ್ತಾ ಇದೆ. ಇಲ್ಲಮ್ಮ, ಏನು ಆಗಿರಲ್ಲ. ಕೇಳು. ನೀವುಗಳೇನ್ ಜವಾಬ್ದಾರಿನೇ ಇಲ್ದೇನೆ ಮಗುನ ಹೊರಗಡೆ ಬಿಟ್ಟಿದ್ದೀರಾ? ಮಧ್ಯ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ನನ್ನ ಕಣ್ಣಿ ಬಿದ್ದಿದ್ದಕ್ಕೆ ಕರ್ಕೊಂಡು ಬಂದೆ. ಬೇರೆ ಯಾರಾದ್ರೂ ಕಳ್ಳರ ಕೈ ಸಿಕ್ಕಾಕೊಂಡಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಅಮ್ಮ ಹತ್ರ ಹೋಗಪ್ಪ. ಒಂದ್ಸಲ ಕರ್ಕೊಂಡು ಬಂದಿದ್ದೀನಿ, ಇನ್ನೊಂದ್ಸಲ ಆದ್ರೆ ಕರ್ಕೊಂಡು ಬರಲ್ಲ. ಯಾವ ಜಾಗ ಅಣ್ಣ? ಒಂದು ಬ್ರಿಡ್ಜ್ ಇತ್ತು ಕಣ, ಅದ್ರ ಪಕ್ಕದಲ್ಲೇ ಒಂದು ಮನೆ ಇತ್ತು. ಅಲ್ಲಿ ತುಂಬಾ ಕಾಗೆಗಳಿದ್ವು. ಅದ್ರ ಪಕ್ಕದಲ್ಲೇ ನಮ್ಮ ಹುಡುಗಿನ ನೋಡಿದೆ. ನಿಲ್ಸಣ್ಣ, ಏನೋ ನಮ್ಮೂರಲ್ಲಿ ಎಷ್ಟು ಬ್ರಿಡ್ಜ್ಗಳಿವೆ, ಎಷ್ಟು ಕಾಗೆಗಳಿವೆ, ಯಾವ ಜಾಗ ಅಂತ ಸರಿಯಾಗಿ ಹೇಳೋಣ. ಈ ಪಕ್ಕದಲ್ಲಿ ರಾಜ್ಕುಮಾರ್ ಸಿನಿಮಾ ಬೇರೆ ಓಡ್ತಾ ಇತ್ತು ಕಣ. ಹೇಳು ಮತ್ತೆ. ಸ್ಟ್ರೈಟ್ ಆಗಿ ಹೋಗಿ ರೈಟ್ ಹೋಗು. ಆ ಕಡೆನಾ? ಹೌದು ಕಣ. ಏನೋ ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಏಯ್, ಇದೇ ಮಾಡಿ ಮೇಲೆ ಕಣ ನಾನು ನೋಡಿದ್ದು. ಆಗಿದ್ದವರು ಈಗ್ಲೂ ಇರ್ತಾರಾ? ಸುಮ್ನಿರ, ನನ್ನ ನೋಡೋದಕ್ಕೆ ಖಂಡಿತ ಬರ್ತಾಳವಳು. ಇವ್ರಾ? ಅಯ್ಯೋ ರಾಮ ರಾಮ, ಇದನ್ ನೋಡಕ್ಕೆ ಇಷ್ಟ ದೂರ ಬಂದೇನೋ? ಹೌದು ಕಣ. ಅಯ್ಯೋ ರಾಮ, ನಿನ್ಗಿದೆಲ್ಲ ಚೆನ್ನಾಗಿದೆ ಅನಿಸ್ತಾ ಇದ್ಯಾ? ನನಗಂತೂ ಚೆನ್ನಾಗೇ ಇದೆ ಕಣ. ಲೇ, ಇದು ನಮ್ ತಾತನ್ ಸೆಟಪ್ ಕಣೋ. ತಾತನ್ ಸೆಟಪ್, ಮೊಮ್ಮಗನ್ ಸೆಟಪ್ ನಮಗ್ ಸೆಟ್ ಆದ್ರೆ ಸಾಕು ಕಣ. ಬೇಡ ಕಣೋ, ಹೇಳಿದ್ರೆ ಕೇಳೋ. ಅವಾಗ ನಾನ್ ಸತ್ರುನು ಅವಳ ಜೊತೆಗೆ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಕಣ.
ಅದ್ ಬೇಕಾದ್ರೆ ಆದಷ್ಟು ಬೇಗನೆ ನಡೆಯುತ್ತೆ. ಹ? ಹೊಟ್ಟೆ ಕಚ್ಚು ನಿಂಗೆ. ಸುಮ್ನೆ ನನ್ ಪಿತ್ತ ನೆತ್ತಿಗೇರಿಸ್ಬೇಡ್ವೋ. ಬಂಡಿ ರವಿ, Yes, madam. ಮಿನಿಸ್ಟರ್ ಅಲ್ಲಿಂದ Good morning, ಹೊರಟ್ಬಿಟ್ರಾ? ಮಾರ್ನಿಂಗ್. ಅವ್ರು ಅಲ್ಲಿಗೆ ಹೋಗಿ ರೀಚ್ ಆಗಕ್ ಮುಂಚೆ ನೀವೆಲ್ಲ ಹೋಗಿ. ಓಕೆ ಮೇಡಮ್. ಮೇಡಮ್ ಫೋನ್. ಯಾರು ಅಂತ ನೋಡು. ಹಲೋ, ಮೂಕಾಂಬಿಕಾ ಕಾಲೇಜಲ್ಲಿ ಗಲಾಟೆ ಆಗ್ತಾ ಇದೆ ಸರ್. ಇಲ್ಲಿ ರೌಡಿಗಳು ಬಂದು ಗಲಾಟೆ ಒಂದ್ ನಿಮಿಷ ಮೇಡಮ್. ಮೂಕಾಂಬಿಕಾ ಕಾಲೇಜಲ್ಲಿ ಗಲಾಟೆ ಆಗ್ತಿದೆಯಂತೆ. ಈಗಲೇ ಬರೋದಕ್ಕೆ ಹೇಳ್ತಿದ್ದಾರೆ. ಸರಿ, ಬರ್ತೀವಿ ಅಂತ ಹೇಳು. ಮೇಡಮ್ ಬರ್ತೀನಿ ಅಂತಿದ್ದಾರೆ. ಸರ್, ಈಗಲೇ ಬರ್ಬೇಕು ಸರ್, ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಒಂದ್ ನಿಮಿಷ ರೀ ಮೇಡಮ್, ಏನೋ ದೊಡ್ಡ ಗಲಾಟೆ ಆಗ್ತಿದೆ ಅಂತೆ. ಬೇಗ ಹೋಗ್ಬೇಕಂತೆ. ಬರ್ತೀವಿ ಅಂತ ಹೇಳಿದ್ವಲ್ಲ, ಹಾರ್ಕೊಂಡು ಹೋಗಕ್ಕಾಗತ್ತಾ? ಫೋನ್ ಇಟ್ಟು ಕೆಲಸ ನೋಡು. ಸರ್ ಬೇಗ ಬನ್ನಿ ಸರ್, ಬರ್ತಾರೆ ತಡ ಮಾಡಬೇಡಿ ಸರ್, ಬೇಗ ಬನ್ನಿ ಖಂಡಿತ ಸರ್. ಬರ್ತಾರೆ. ಪ್ಲೀಸ್ ಸರ್, ನಿಮ್ಮನ್ನೇ ನಂಬ್ಕೊಂಡಿದೀವಿ ಸರ್, ಬೇಗ ಇಲ್ಲ, ಬನ್ನಿ ಬರ್ತಾರೆ. ಸರ್. ಆ ಕಡೆ ಇಟ್ಬಿಡಮ್ಮ. ಸರ್ ಇಲ್ಲಿ ಹುಡುಗರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಸರ್, ಬೇಗ ಬನ್ನಿ ಸರ್. ಏನು ಏನ್ ಸಮಸ್ಯೆ? ಫೋನ್ ಮಾಡಿದ್ರಲ್ಲ, ಏನೋ ನಡೀತಾ ಇದೆ ಅಂತ. ಪಕ್ಕದ ಏರಿಯಾ ಹುಡುಗರು ಬಂದು ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಿದ್ರು ಸರ್. ಪೊಲೀಸ್ ನಿಮ್ಮನ್ನ ನೋಡಿದ ತಕ್ಷಣ ಓಡ್ ಹೋದ್ರು ಸರ್. ಏನು ಪೊಲೀಸಾ? ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಪೊಲೀಸ್ ಅಂದ್ರೆ ನಿಮ್ ತರನೇ ಇರ್ಬೇಕು ಸರ್. ನಾನ್ ಪೊಲೀಸ್ ಅಲ್ಲ, ಪೊರ್ಕಿ. ಪೊಲೀಸ್ ಕೂಡ ಕೆಲವೊಂದ್ಸಲ ಪೊರ್ಕಿ ತರನೇ ನಡ್ಕೋಬೇಕು ಅಲ್ವಾ ಸರ್? ನನ್ನ ಪೊಲೀಸ್ ಅಂತ ಕನ್ಫರ್ಮೇ ಮಾಡ್ಕೊಂಡ್ಬಿಟ್ಟಿದಾಳಲ್ಲ. ಏನ್ ಸರ್ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ. ಓಕೆ, ಇನ್ಮೇಲಿಂದ ಆ ರೌಡಿಗಳಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಾನಿನ್ ಬರ್ತೀನಿ. ಏನಮ್ಮ? ಒಂದ್ ನಿಮಿಷ ಸರ್. ಸಮಸ್ಯೆ ನನ್ ಫ್ರೆಂಡಿಗೆ ಆಗಿದ್ದು ಸರ್. ಅವಳು ನಿಮ್ ಹತ್ರ ಥ್ಯಾಂಕ್ಸ್ ಹೇಳ್ಬೇಕಂತೆ. ಬರಕ್ ಹೇಳಮ್ಮ. ಆ ರೌಡಿಗಳ ಬಗ್ಗೆ ನಿಮ್ಗೆಲ್ಲ ಸರಿಯಾಗಿ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರಾ? ಇವತ್ ಹೋಗಿದ್ ರೌಡಿಗಳು ನಾಳೆ ವಾಪಸ್ ಬರ್ಬೋದು, ಸಿನಿಮಾ ತರ. ಏನು? ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ನಾನ್ ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಲ್ಲ. ಏನ್ ಸರ್ ಹೇಳ್ತಾ ಇದ್ದೀರಾ? ಇವತ್ತಿಂದ ನನ್ನ ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಈ ಕಾಲೇಜ್ ಮೇಲೆ. ಅಯ್ಯಯ್ಯ ಸರ್, ಮತ್ತೆ ರೌಡೀಸ್ ಬಂದ್ರೆ ನಾವ್ ಇನ್ಫಾರ್ಮ್ ಮಾಡ್ತೀವಿ. ಅವ್ರು ವಾಪಸ್ ಬರ್ತಾರೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನೀನ್ ಮತ್ತೆ ಇನ್ಫಾರ್ಮ್ ಮಾಡ್ತೀನಿ ಅಂತೀಯಾ? ನಾನಂತೂ ನಿರ್ಧಾರ ಮಾಡಿದ್ದೀನಿ. ಪೊಲೀಸ್ ಅಂದ್ರೆ ನಿಮ್ ತರ ಇರ್ಬೇಕು ಸರ್. ಮತ್ತೆ ಹೇಳ್ತಿದ್ದೀನಿ, ನಾನು ಪೊಲೀಸ್ ಅಲ್ಲ, ಪೊರ್ಕಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ರೈಟ್, ಓಕೆ, ನಾಳೆ ಮೀಟ್ ಮಾಡೋಣ. ಸಿ ಯು. ಸರ್ ತಗೊಳ್ಳಿ ಸರ್. ಏನಮ್ಮ ಇದು? ಲಂಚ. ಏನೋ ಲಂಚನಾ? ಅಯ್ಯಯ್ಯೋ, ವಾಪಸ್ ಇಲ್ಲ, ಕೊಡ್ತೀವಿ ಸರ್. ಇದು ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ದೆ. ಇರ್ಲಿ ಬಿಡಿ, ಅದೆಲ್ಲ ಏನಿಲ್ಲ. ಫಸ್ಟ್ ಟೈಮ್ ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ. ನಿಮ್ ನೆನಪಾಗಿ ಏನಾದರೂ ಉಡುಗೊರೆ ಕೊಟ್ರೆ ಫ್ಯೂಚರಲ್ಲಿ ಫೀಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಹತ್ರ ಏನೂ ಇಲ್ಲ ಸರ್. ಇದನ್ನ ನಾನು ತಗೋಬೋದಾ? ಈ ಹಳೆ ರಬ್ಬರ್ ಇಟ್ಕೊಂಡು ಏನ್ ಮಾಡ್ತೀರಾ ಈ ಸರ್? ಊರಲ್ಲಿರೋ ರೌಡಿಗಳನ್ನೆಲ್ಲ ಇದರಿಂದಾನೇ ಅಳ್ಸಾಕ್ತೀನಿ. ಇದನ್ನ ಇಟ್ಕೊಂಡು ಹೆಂಗ್ ಸರ್ ಅಳ್ಸಕ್ಕಾಗತ್ತೆ? ಮೊದಲು ಲಿಸ್ಟ್ ಅಲ್ಲಿ ಅಳಿಸ್ತೀನಿ, ಆಮೇಲೆ ರಿಯಲ್ ಆಗಿ ಅಳಿಸ್ತೀನಿ. ಅಲ್ಲ ಸರ್, ನಂಗೆ ಡೀಟೇಲ್ ಆಗಿ ಹೇಳಿ. ಈ ಹಳೆ ರಬ್ಬರ್ ಇಟ್ಕೊಂಡು ರೌಡಿಗಳನ್ನ ಹೇಗ್ ನಿನ್ನ ಅಳ್ಸಕ್ಕಾಗತ್ತೆ? ಎನ್ಕೌಂಟರ್ ಮಾಡೋದು ಸರಿ ಅನ್ಸುತ್ತೆ. ಸಾರಿ ಸರ್, ನಾವು ಕ್ಲಾಸ್ಗೆ ಹೋಗ್ತೀವಿ.